ನೋಡಿ. ನೀವೇನು ಅಂಥ ದೊಡ್ಡದಾಗೇನು ಹಾಕ್ಕೊಳೋ ಅಂಥ ನೆಸೆಸಿಟಿ ಇಲ್ಲ. ಗಾದೆನೇ ಇದೆಲ್ಲ, ಬಾಳೆನ ಬಗದ್ ನೆಡು ತೆಂಗಿನ ತೇಲ್ಸ್ ನೆಡು ಅಂತ. ಸೊ ಆವಾಗಲೂ ತೆಂಗಿನ ಗಿಡ ನಾಟಿ ಮಾಡ್ಬೇಕಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸು 1 2 3 4 ನೋಡಿ, ಇದೊಂದು 5 ಇದೊಂದು 6, ಕೇವಲ 6 ಗರಿಗಳೇ ಇರಬೇಕು. ನೋಡಿ, ಈ ಥರ ಒಂದಷ್ಟು ಬಿಳಿ ಬೇರುಗಳೇ ಇರ್ತದೆ. ಇದು ಮುಖ್ಯವಾದಂಥ ಬೇರುಗಳು. ಸೊ ಇದು ಯಾವುದೇ ರೀತಿ ಕಟ್ಟಾಗಬಾರ್ದು, ಯಾಕೆಂದರೆ ಇದು ಪ್ಯಾಕೆಟ್ ಗಿಡ ಆಗಿರೋದ್ರಿಂದ. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂಥ ನಿಮ್ಮ ಮಣ್ಣಿನ ಕಣಗಳು ಇದರೊಳಗಡೆ ಹೋಗಬಾರ್ದು. ಸೊ ಆ ಥರ ನೀಟಾಗಿ ಮಣ್ಣು ಹಾಕ್ಬಿಟ್ಟು ಈ ಥರ ನೀಟಾಗಿ ಪಾತಿ ಮಾಡಿಬಿಡಿ. ನಮಸ್ಕಾರ ಎಲ್ರಿಗೂ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ಕೇಳ್ತಾ ಇದ್ದರೆ ಓಕೆ, ತೆಂಗಿನ ತಳಿ ಯಾವ ಥರ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ನೀವು ನಾಟಿ ಮಾಡಬೇಕಾದ್ರೆ ಗಿಡ ಎಷ್ಟು ದೊಡ್ಡದಿರಬೇಕು ಅಂತ. ನೋಡಿ, ನಮ್ಮ ಗಿಡಗಳು ಆಲ್ರೆಡಿ ಹಾಕಿ ಸುಮಾರು 2.5 ವರ್ಷ ಆಗಿದೆ. ಕೆಲವೊಂದೊಂದು ಈ ಥರ ಬಂದಿದೆ, ಇನ್ನು ಕೆಲವೊಂದೊಂದು ನೋಡಿ ಒಳ್ಳೆ ಗ್ರೋತ್ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಏನಂದ್ರೆ ನಿಮ್ಮ ಭೂಮಿ ಫಲವತ್ತತೆ ಎಷ್ಟಿರುತ್ತೆ ಈ ಜಾಗದಲ್ಲಿ, ಅದ್ರ ಮೇಲೆ ನಿಮಗೆ ಗ್ರೋತ್ ಹೆಚ್ಚು ಕಮ್ಮಿ ಆಗುತ್ತೆ. ಇವತ್ತು ನಾನು ಇನ್ನೊಂದು ಗಿಡ ನಾಟಿ ಮಾಡ್ತಾಯಿದ್ದೆ, ತೆಂಗಿನ ಗಿಡ. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ನೀವು ಯಾವಾಗಲೂ ತೆಂಗಿನ ಗಿಡ ನಾಟಿ ಮಾಡ್ಬೇಕಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸು 1 2 3 4 ನೋಡಿ, ಇದೊಂದು 5 ಇದೊಂದು 6, ಕೇವಲ 6 ಗರಿಗಳೇ ಇರಬೇಕು. ಅದಕ್ಕಿಂತ ಜಾಸ್ತಿ ಇರೋದು ನೀವು ನಾಟಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಈ ಗಾಳಿಗೆ ತುಂಬ ಆ ಕಡೆ ಈ ಕಡೆ ಅಲ್ಗಾಡೋಕ್ಕೆ ಶುರುವಾಗುತ್ತೆ, ಮತ್ತು ಅದು ನೀಟಾಗಿ ಬೇರು ಬಿಡೋದಿಲ್ಲ. ನೀವು ನೋಡ್ಬೋದು. ನೋಡಿ, ನಮ್ಮ ತೋಟದಲ್ಲಿ ನಾವು ಎಲ್ಲೆಲ್ಲೆಲ್ಲ ನಾಟಿ ಮಾಡಿದ್ವಿ ಎಲ್ಲ ಕಡೆ ತೆಂಗಿನ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ. ಈವನ್ ನಾನು ನಿಮ್ಗೆ ಅದರದ್ದು ಬುಡನೂ ತೋರಿಸ್ತೀನಿ. ನೋಡಿ ಯಾವ ಥರ ದಷ್ಟಪುಷ್ಟವಾಗಿ ಯಾವ ಥರ ಬಂದಿದೆ ಅಂತ. ಒಂದು ನಿಮಿಷ ನೋಡಿ. ನೋಡಿ ಎಷ್ಟು ದಪ್ಪ ಇದೆ ಬುಡ, ಹಾಂ, ಎಷ್ಟು ನೀಟಾಗಿ ಬಂದಿದೆ. ಕೆಲವ್ರು ಹೇಳ್ತಾರೆ ಸುತ್ತ ಕ್ಲೀನ್ ಮಾಡಬೇಕು ಅಂತೆಲ್ಲ. ಸೊ ಜನರಲಿ ನಾನೇನು ಮಾಡಲ್ಲ. ಸೊ ಇದು ಜಸ್ಟ್ ಬರೀ ನನ್ನ ಅನುಭವ ಅಷ್ಟೇ. ನಿಮಗೆ ಕೆಲವ್ರು ಕ್ಲೀನ್ ಮಾಡಬೇಕು ಅಂತಾರೆ, ಕೆಲವ್ರು ಕ್ಲೀನ್ ಮಾಡಬಾರ್ದು ಅಂತಾರೆ. ಸೊ ನಾನು ಯಾವಾಗಲೂ ಇದೇ ಥರ ಇಟ್ಟಿರ್ತೀನಿ. ನೋಡಿ ಹೇಗಿದೆ ಗ್ರೋತ್ ಅಂತ. ಬರೀ ಇದೊಂದೇ ಅಲ್ಲ, ನೀವು ಬೇರೆ ಗಿಡಗಳನ್ನೂ ತೋರಿಸ್ತೀನಿ. ಒಂದು ನಿಮಿಷ ನೋಡಿ, ಇದು ಕೂಡ ಅಷ್ಟೇ. ನೋಡ್ಬೋದು ಬುಡ ಹೆಂಗಿದೆ ಅಂತ. ಕೇವಲ 2.25 ವರ್ಷ ಆಗಿದೆ ಇದಕ್ಕೆ. ಇನ್ನೊಂದು ಸ್ವಲ್ಪ ನಮ್ಮ ತೋಟದಲ್ಲಿ ನೀರು ಚೆನ್ನಾಗಿದ್ದಿದ್ರೆ ಇನ್ನೂ ಒಂದಷ್ಟು ಚೆನ್ನಾಗಿ ಬಂದಿರೋದು. ಇಲ್ಲಿ ನೋಡಿ, ನಮ್ಮ ಮನೇಲಿ ಒಂದು ನಾಯಿ ಇತ್ತು, ಟಾಮಿ ಅಂತ. ಸೊ ಅದು ತೀರೋಯಿತು. ಸೊ ಆ ಜಾಗಕ್ಕೆ ಹಾಕಿ, ಇದು ಕೇವಲ ಹಾಕಿ ಬರೀ 1 ವರ್ಷ ಆಗಿರೋದು. ನೋಡಿ ಏನು ಸಖತ್ತಾಗಿ ಬಂದಿದೆ. ಸೊ ಇಲ್ಲಿ ನಮ್ಮ ಟಾಮಿನ ಮಣ್ಣು ಮಾಡಿದ್ದು. ಸೊ ಅದ್ರ ಪಕ್ಕದಲ್ಲೇ ಅವನ ನೆನಪಿಗಾಗಿ ಅಂತ ಇಲ್ಲೊಂದು ಗಿಡ ಹಾಕಿದ್ದೆ. ಸೊ ಯಾಕೋ ತುಂಬ ಎಳ್ನೀರು ಕುಡಿಬೇಕು ಅಂತ ಅನಿಸ್ತು. ಅದಕ್ಕಾಗಿ ಒಂದು ಡ್ರಾಫ್ಟ್ ಗಿಡ ತಂದಿದ್ದೀನಿ. ಮಲಾಯನ್ ಡ್ರಾಫ್ಟ್ ಅಂತಾರೆ. ತುಂಬಾ ನೀರು ಚೆನ್ನಾಗಿ ಬರುತ್ತೆ, ಎಳ್ನೀರು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಈ ಗಿಡ ತಂದು ಇವತ್ತು ನಾಟಿ ಮಾಡ್ತಾಯಿದ್ದೀನಿ. ನೋಡಿ, ನೀವೇನು ಅಂಥ ದೊಡ್ಡದಾಗೇನು ಹಾಕ್ಕೊಳೋ ಅಂಥ ನೆಸೆಸಿಟಿ ಇಲ್ಲ. ಗಾದೆನೇ ಇದೆಲ್ಲ, ಬಾಳೆನ ಬಗದ್ ನೆಡು ತೆಂಗಿನ ತೇಲ್ಸ್ ನೆಡು ಅಂತ. ಸೊ ಅದೇ ಥರ ಬರೀ 1.5 ಅಡಿ ಅಗಲ, 1.5 ಅಡಿ ಉದ್ದ, 1.5 ಅಡಿ ಆಳ ತೊಡ್ಕೊಂಡಿದ್ದೀನಿ. ಇದು ಮೋಸ್ಟ್ಲಿ 1.5 ಅಡಿನೂ ಇಲ್ಲ, ಮೋಸ್ಟ್ಲಿ 1 ಅಡಿ ಇದೆ. ಇದು ಮಾತ್ರ 1.5 ಇದೆ. ಆಳ 1.25 ಅಡಿ ಇದೆ. ಸೊ ನೀಟಾಗಿ ಈ ಕವರ್ ಹೋದರೆ ಸಾಕೋದಕ್ಕೆ. ನೋಡೋಣ ಬನ್ನಿ. ನೀವು ನೋಡಿದ್ರಲ್ಲ ಯಾವ ಥರ ಇದೆ ಈಗ ನಮ್ಮ ಶ್ರೀಹರಿವನ ಅಂತ. ಸದ್ಯದಲ್ಲೇ ಈ ತೋಟದ ಅಪ್ಡೇಟು ನಮ್ಮ ಚಾನಲಲ್ಲಿ ಬರುತ್ತೆ. ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಈ ಗಿಡ ನಾಟಿ ಮಾಡೋಣ. ನೋಡಿ, ನಾನು ಹೇಳಿದಂಗೆ ಇಷ್ಟು ಗರಿಗಳಿದ್ರೆ ಇದು ಯೋಗ್ಯವಾದಂಥ ಗಿಡ. ಫಸ್ಟು ಈ ಕವರ್ನ ತಕ್ಕೊಳ್ಳೋಣ ನೀಟಾಗಿ. ಕವರ್ನ ತೆಗಿಬೇಕಾದ್ರೆ ನೋಡಿ, ಇಲ್ಲಿ ಒಂದಷ್ಟು ಬಿಳಿ ಬೇರುಗಳಿರ್ತವೆ. ನೋಡಿ, ಈ ಥರ ಒಂದಷ್ಟು ಬಿಳಿ ಬೇರುಗಳಿರ್ತದೆ. ಇದು ಮುಖ್ಯವಾದಂಥ ಬೇರುಗಳು. ಸೊ ಇದು ಯಾವುದೇ ರೀತಿ ಕಟ್ಟಾಗಬಾರ್ದು, ಯಾಕೆಂದರೆ ಇದು ಪ್ಯಾಕೆಟ್ ಗಿಡ ಆಗಿರೋದ್ರಿಂದ. ನೋಡಿ, ನೀಟಾಗಿ ಹಿಂಗೆ ತೆಗೆದ ನಂತರ ನೋಡಿ ಬೇರೆ ಹೇಗಿದೆ ಅಂತ. ಬಟ್ ಗಿಡ ನೋಡಿ ಏನು ಸಖತ್ತಾಗಿದೆ. ಇದು ಒಂದು ಸ್ವಲ್ಪ ನೀವು ಎರೆಹುಳು ಗೊಬ್ಬರ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಟ್ರೈಕೋಡರ್ಮಾ ಸೂಡೋಮೋನಸ್ ಕೂಡ ಹಾಕ್ಕೊಬೋದು. ನಮ್ಮ ಎರೆಹುಳು ಗೊಬ್ಬರದಲ್ಲಿ ಆಲ್ರೆಡಿ ನಾವು ಟ್ರೈಕೋಡರ್ಮಾ ಸೂಡೋಮೋನಸ್ಸು ಮಿಕ್ಸ್ ಮಾಡಿರ್ತೀವಿ ಯಾವಾಗಲೂ. ಈಗ ನೀಟಾಗಿ ಈ ಗಿಡನ ಇಟ್ಬಿಡೋಣ.
ಇಡಬೇಕಾದ್ರೆ ನೀವು ನೀಟಾಗಿ ನೋಡ್ಕೊಳ್ಳಿ. ಇದು ಯಾಕಂದರೆ ಅವರು ಈ ಪ್ಯಾಕೆಟ್ ಮಾಡಿದಾಗ ಒಂದೊಂದ್ಸತಿ ಸೊಟ್ಟ ಬರುತ್ತೆ ಗಿಡ. ಅವರು ನೀವು ಇಡಬೇಕಾದ್ರೆ ಇದೊಂಚೂರು ನೋಡಿಕೊಂಡು ನೀಟಾಗಿ ಗಿಡ ಸ್ಟ್ರೈಟಾಗಿರೋ ಹತ್ರ ಈ ಥರ ಇಟ್ಕೊಂಡು ನೀಟಾಗಿ ಮಣ್ಣು ಹಾಕ್ಬಿಡಿ ಸುತ್ತ. ಆದಷ್ಟು ಕೆಳಗಡೆ ಯಾವುದು ಕಲ್ಲುಗಳು ಬೀಳದೆ ಇಲ್ದಂಗೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಉಡಿ ಮಣ್ಣಿದ್ರೆ ಬೆಸ್ಟು. ನಮ್ಮಲ್ಲಿ ಸ್ವಲ್ಪ ಮಣ್ಣಿಗಿಂತ ಕಲ್ಲೇ ಜಾಸ್ತಿ, ಸೊ ಅದರಿಂದಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಟ್ರೈ ಮಾಡಿ ಒಂದು ಸ್ವಲ್ಪ ಉಡಿ ಮಣ್ಣೆ ಕೆಳಗೆ ಬಿಡೋದಕ್ಕೆ. ಈ ಥರ ನೀಟಾಗಿ ಮಣ್ಣು ಹಾಕಿದ್ಮೇಲೆ ನೋಡಿ, ನೀಟಾಗಿ ಈ ಥರ ಗಿಡ ನಿಂಗೆ ಹಿಡ್ಕೊಂಡು ಹಿಂಗೆ ನೀಟಾಗಿ ಅದನ್ನು ಈ ಥರ ನೀಟಾಗಿ ಹಿಂಗೆ ಕೂರಿಸ್ಬಿಡ್ಬೇಕು. ಈಗ ಅದಾದ ನಂತರ ಇಲ್ಲಿ ನೀವು ಇನ್ನೊಂದು ತುಂಬಾ ಮುಖ್ಯವಾದ ಗಮನ ಹರಿಸ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ನಿಮ್ಮ ಮಣ್ಣಿನ ಕಣಗಳು ಇದ್ರೊಳಗಡೆ ಹೋಗಬಾರ್ದು. ಸೊ ಆ ಥರ ನೀಟಾಗಿ ಮಣ್ಣು ಹಾಕ್ಬಿಟ್ಟು ಈ ಥರ ನೀಟಾಗಿ ಪಾತಿ ಮಾಡಿಬಿಡಿ. ಪಾತಿ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಮಣ್ಣಿದ್ರೆ ಬೇಕಾದ್ರೆ ನೀವು ಎಳಿಬೋದು ಅಲ್ಲಿಗೆ. ಎಳೆದ್ಬಿಟ್ಟು ಡ್ರಿಪ್ಪರು ಯಾರೇ ಹೊಸ್ದಾಗಿ ತೆಂಗಿನ ಗಿಡ ಹಾಕಿದ್ರೆ ಡ್ರಿಪ್ಪರು ಮಿನಿಮಮ್ 4 ಲೀಟ್ರ್ ಹಾಕಿ. ಸೊ ಪರ್ ಅವರು. ಸೊ ನೀವು ಒಂದು ದಿನಕ್ಕೆ 1 ಅವರ್ 2 ಅವರ್ ನೀರು ಕೊಟ್ಟರೆ 2 ಲೀಟ್ರ್ ಸಾಕು. ಇನ್ ಕೇಸ್ 1 ಅವರ್ ನೀರು ಕೊಟ್ಟರೆ 4 ಲೀಟ್ರ್ ಹಾಕಿ. ಒಂದು ದಿನಕ್ಕೆ 4 ಲೀಟ್ರ್ ನೀರು ಕೊಟ್ಟರೆ ಸಾಕು ಇನಿಷಿಯಲಿ. ಆಮೇಲೆ ನೀವು ಡ್ರಿಪ್ಪರ್ ಸೈಜ್ನ ಚೇಂಜ್ ಮಾಡ್ಕೊಬೇಕಾಗತ್ತಾ. ನೋಡಿ, ಇದು ಬಂದು 2 ಲೀಟ್ರ್ ಕೊಡುತ್ತಾ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಡ್ರಿಪ್ಪರ್ ಇದೆ, ಬನ್ನಿ ಈ ಕಡೆ. ಇದು 4 ಲೀಟ್ರ್ ನೀರು, ಇದು 8 ಲೀಟ್ರ್ ನೀರು. ಸೊ ಕಲರ್ ಡಿಫ್ರೆನ್ಸ್ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ರೆಡ್ ಅಂದರೆ 2 ಲೀಟ್ರು, ಗ್ರೇ ಅಂದರೆ 4 ಲೀಟ್ರು, ಗ್ರೀನ್ ಅಂದರೆ 8 ಲೀಟ್ರು. ಆದಷ್ಟು ಇದಕ್ಕೆ ಇನಿಷಿಯಲಿ ನೀವು 2 ಅವರ್ ನೀರು ಕೊಡೋದಾದರೆ 2 ಲೀಟ್ರೇ ಸಾಕು. ಸೊ ಅದರಿಂದಾಗಿ 4 ಅವರ್ ಆಗುತ್ತೆ. ಈ ಥರ ಗಿಡ ನಾಟಿ ಮಾಡಿದ್ರೆ, ಈ ಸೈಜಲ್ಲಿರೋ ಗಿಡ ಹಾಕಿದ್ರೆ ನೀವು ಯಾವುದೇ ರೀತಿ ಗಾಳಿಗೆ ಅಳ್ಳಾಡಲ್ಲ, ಕಡ್ಡಿ ನಿಲ್ಲಿಸೋ ಅಂತ ಯಾವುದು ಕೂಡ ಬೇಕಿಲ್ಲ. ಇಲ್ಲ ಇನ್ನೂ ದೊಡ್ಡ ಗಿಡ ಹಾಕಿದ್ರೆ ನೀವು ಒಂದು ಕಡ್ಡಿ ನಿಲ್ಲಿಸ್ಬೇಕು, ಗಾಳಿಗೆ ಅಳ್ಳಾಡ್ತಾ ಇರುತ್ತೆ, ಕೆಳಗಡೆ ಬೇರು ಕೊಡಲ್ಲ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ನೋಡಿ ಬನ್ನಿ, ಇಲ್ಲಿ ಈಗ ನೀವು ಲೆಕ್ಕ ಹಾಕ್ಕೊಬೇಕು ಎಷ್ಟು ಎಲೆ ಇದೆ ಅಂತ. ಇನ್ನೂ ಒಂದು ಸುಳಿ ಬರೋವರೆಗೂ ಇದು ಗಿಡ ಗ್ಯಾರಂಟಿ ಇಲ್ಲ. ಸೊ ಅದು ಬೇರು ಬಿಟ್ಕೊಂಡು ಒಂದು ಸುಳಿ ಬಂತು ಅಂದ್ರೇ ಆವಾಗ ಓಕೆ ಗಿಡ ಗ್ಯಾರಂಟಿಯಾಗಿ ನಿಮಗೆ ಬರುತ್ತೆ ಅಂತ. ಇಲ್ಲಾಂದರೆ ಒಳಗಡೆ, ಯಾಕಂದರೆ ನಾವೇನು ಕೆಮಿಕಲ್ ಹಾಕಲ್ಲ. ಕೆಲವರೆಲ್ಲ ಇದಕ್ಕೆ ಫೀಡ್ ಆನ್ ಕಾಳು ಅದು ಇದು ಹಾಕ್ತಾರೆ, ಹಾಗೆ ಯಾವುದು ಗೆದ್ದಲು ಕಾಯಿನ ತಿನ್ನಬಾರ್ದು ಅಂತ. ಸೊ ಈ ಥರ ಮಾಡೋದ್ರಿಂದ ನೀವು ಇದೊಂದು ಗರಿ ಬರೋದನ್ನ ನೋಡ್ಕೊಳೋದ್ರಿಂದ ಕೆಳಗಡೆ ನಿಮ್ಮ ಕಾಯಿಗೆ ಏನೂ ಆಗಿಲ್ಲ ಅಂತ ಒಂದಿದು. ಇಲ್ಲ ಅಂದರೆ ನೀವು ಇನ್ನೊಂದು ಕೆಲಸನೂ ಮಾಡ್ಬೋದು. ಒಂದಷ್ಟು ಬೇವಿನ ಎಲೆಗಳು, ಎಕ್ಕದ ಎಲೆಗಳನ್ನ ಹಾಕ್ಬೋದು. ಯಾಕಂದ್ರೆ ನಾವು ನಮ್ಮ ಎರೆಹುಳು ಗೊಬ್ಬರಕ್ಕೆ ಅದೆಲ್ಲನೂ ಮಿಕ್ಸ್ ಮಾಡಿದ್ದೀವಿ. ಸೊ ಬೇವಿನ ಎಲೆ, ಎಕ್ಕದ ಎಲೆ ಮತ್ತು ಟ್ರೈಕೋಡರ್ಮ, ಸುಡೋಮೋನಸ್ ಇದೆಲ್ಲನೂ ನಮ್ಮ ಎರೆಹುಳು ಗೊಬ್ಬರದಲ್ಲಿ ಇದೆ. ಅದರಿಂದಾಗಿ ನಾನು ಹಾಕಿಲ್ಲ. ಇಲ್ಲಾಂದರೆ ಅದನ್ನು ಒಂದು ನೀವು ಹಾಕ್ಬೋದು. ಸೊ ಈ ಥರ ಗಿಡ ನಾಟಿ ಮಾಡಿದ್ರೆ ಯಾವುದೇ ರೀತಿಯಾದಂಥ ಫೇಲ್ಯೂರ್ ಸಾಧ್ಯತೆಗಳು ತುಂಬಾ ಕಮ್ಮಿ. ಸೊ ಈಗ ಇನ್ನು 1 ವರ್ಷ 1.25 ವರ್ಷದವರೆಗೂ ಇದಕ್ಕೆ ಯಾವುದೇ ರೀತಿಯಾದಂಥ ದುಂಬಿ ಬಂದು ಹೊಡೆಯೋ ಅಂತ ಏನೂ ಆಗೋದಿಲ್ಲ. ಇನ್ನು 1.25 ವರ್ಷದ ನಂತರ ಇದಕ್ಕೆ ದುಂಬಿ ಬಂದು ಹೊಡೆಯುತ್ತೆ. ಆ ದುಂಬಿ ಬಂದು ಹೊಡೆದಾಗ ಯಾವ ಥರ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ನನ್ನ ಚಾನಲಲ್ಲೇ ಒಂದು ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡಿ. ಅದನ್ನು ಇಲ್ಲಿ ಐ ಬಟನ್ನಲ್ಲೂ ಹಾಕಿರ್ತೀನಿ, ಮತ್ತು ನಿಮಗೆ ಆ ವಿಡಿಯೋದು ಒಂದು ಫೋಟೋನೂ ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ಥರ ನಾಟಿ ಮಾಡಿದ್ರೆ ಯಾವುದೇ ರೀತಿಯಾದಂಥ ತೆಂಗಿನ ಗಿಡಗಳಲ್ಲಿ ಫೇಲ್ಯೂರ್ ಅನ್ನೋದು ಇರಲ್ಲ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.